ಜಿಲ್ಲಾಡಳಿತ ಮೀನುಗಾರರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆ. ಹೊಳೆಬಸವೇಶ್ವರ ದೇವಾಲಯಕ್ಕೆ ಜಿಲ್ಲಾ ದಿಗ್ಬಂಧನ. ನೀರಲ್ಲೇ ದೇವರಿಗೆ ಪೂಜೆ ಸಲ್ಲಿಕೆ. ದರ್ಶನ್ಗೆ ಜ್ವರ ಅಂತೆ, ಏನಂದ್ರು ಡಾಕ್ಟರ್? ಇನ್ನು ನಾಗೇಂದ್ರ ವಿರುದ್ಧ ಕೋರ್ಟ್ಗೆ ಸಲ್ಲಿಕೆಯಾದಂತಹ ರಿಮಾಂಡ್ ಕಾಪಿಯಲ್ಲಿ ಏನಿದೆ ಎಲ್ಲದರ ಡೀಟೇಲ್ಸ್ ಕೊಡ್ತೀವಿ ಕರ್ನಾಟಕ ಟಾಪ್ 20ಯಲ್ಲಿ. ಮಳೆ ಇಳಿಮುಖವಾದ ಬೆನ್ನಲ್ಲ ರಾಜ್ಯದ ಕರಾವಳಿಗೆ ವಾಯುಭಾರ ಕುಸಿತದ ಎಫೆಕ್ಟ್ ತಟ್ಟತೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಜುಲೈ 27ರವರೆಗೂ ಸಮುದ್ರದಲ್ಲಿ ಭಾರೀ ಗಾಳಿ ಬೀಸುವ ಸಾಧ್ಯತೆ ಇದ್ದು ಗಾಳಿಯ ಅಬ್ಬರಕ್ಕೆ ಭಾರೀ ಗಾತ್ರದ ಅಲೆಗಳು ಏಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಂಟೆಗೆ 55 ಕಿಲೋಮೀಟರ್ನಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ. ಇಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸಿದರೆ ಕಡಲಂಚಿನಲ್ಲಿ 4 ರಿಂದ 5 ಮೀಟರ್ನಷ್ಟು ಭಾರೀ ಅಲೆಗಳು ಬೀಸಲಿದೆ ಅನ್ನಲಾಗಿದ್ದು ಮೀನುಗಾರರಿಗೆ ಕಡಲಿಗಿಳಿಯದಂತೆ ಸೂಚನೆ ಕೊಡಲಾಗಿದೆ. ಕೊಚ್ಚಿ, ಮಂಗಳೂರು, ಉಡುಪಿ, ಕಾರವಾರ, ಅಂಕೋಲಾ, ಕುಮಟಾ, ಗೋವಾ, ಮುಂಬೈ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಗಮನಿಸಬಹುದು, ಮಂಗಳೂರಿನ ಕಡಲ ತೀರ ಸೇರಿದಂತೆ ಇಡೀ ಕಡಲ ತೀರದ ಉದ್ದಕ್ಕೂ ಅಂದರೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದ ಕಡಲ ತೀರದಲ್ಲಿ ಭಾರೀ ಪ್ರಮಾಣದ ಅಲೆಗಳು ಏಳುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಈಗಾಗಲೇ IMDಯಿಂದ ಸಿಕ್ಕಿರುವಂಥದ್ದು. ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಸಹ ಕೊಡಲಾಗಿದೆ. ಕರಾವಳಿಯಲ್ಲಿ ಜುಲೈ 27ನೇ ತಾರೀಕಿನವರೆಗೂ ಇದೇ ರೀತಿಯಾದಂಥ ಗಾಳಿ ಬೀಸುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಡಲಾಗಿದೆ. ಸುಮಾರು 55 ಕಿಲೋಮೀಟರಿಂದ 65 ಕಿಲೋಮೀಟರ್ನ ವೇಗದಲ್ಲಿ ಗಂಟೆಗೆ ಈ ಒಂದು ಕಡಲ ತೀರದಲ್ಲಿ ಗಾಳಿ ಬೀಸುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ. ಹಾಗಾಗಿ ಮೀನುಗಾರಿಕೆಗೆ ಕಡಲಿಗೆ ಯಾರು ಮೀನುಗಾರರು ಇಳಿಯಬಾರದು ಅನ್ನುವಂಥ ಒಂದು ಸೂಚನೆಯನ್ನು ಈ ಭಾಗದಲ್ಲಿ ಕೊಡಲಾಗಿದೆ. ಜೊತೆಗೆ ಕಡಲಂಚಿನಲ್ಲಿ ಇರುವಂಥವರು ಎಚ್ಚರಿಕೆಯಿಂದ ಇರಬೇಕು. ಈ ಕಡಲಿನ ಅಂಚಿನಲ್ಲಿ 4 ರಿಂದ 5 ಮೀಟರ್ನಷ್ಟು ಎತ್ತರಕ್ಕೆ ಅಲೆಗಳ ಪ್ರಮಾಣ ಇರುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಘಟಪ್ರಭಾ ನದಿ ಭೋರ್ಗರಿದು ಹರಿತಾ ಇದ್ದು ಅಪಾರ ನೀರು ಬರ್ತಾ ಇರೋ ಪರಿಣಾಮ ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಾಚುಕನೂರು ಹೊಳೆಬಸವೇಶ್ವರ ದೇವಸ್ಥಾನಕ್ಕೆ ಜಲ ದಿಗ್ಬಂಧನ ಏರ್ಪಟ್ಟಿದೆ. ಭಕ್ತರು ನೀರಿನಲ್ಲೇ ನಡೆದುಕೊಂಡು ಹೋಗಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಬರ್ತಾ ಇದ್ದಾರೆ. ಘಟಪ್ರಭಾ ನದಿ ದಡದಲ್ಲೇ ಇರುವ ದೇವಸ್ಥಾನವನ್ನ ನೀರು ಸಂಪೂರ್ಣವಾಗಿ ಆವರಿಸಿದೆ. ಇತ್ತ ಘಟಪ್ರಭಾ ನದಿ ಅಬ್ಬರಕ್ಕೆ ರಬಕವಿ ಬನಹಟ್ಟಿ ತಾಲೂಕಿನ ಡವಳೇಶ್ವರ ಘಟಪ್ರಭಾ ರಸ್ತೆ ಸೇತುವೆ ಮುಳುಗಡೆಯಾಗಿದೆ. ಮುಳುಗಡೆಯಾದ ಸೇತುವೆ ಮೇಲೆಯೇ ವಾಹನ ಸವಾರರು ಸಂಚಾರ ಮಾಡ್ತಿದ್ದಾರೆ. ಅಪಾಯದ ಮಟ್ಟದಲ್ಲಿರುವ ಸೇತುವೆ ಮೇಲೆಯೇ ಬೈಕ್ ಸವಾರರು ದುಸ್ಸಾಹಸ ಪ್ರದರ್ಶನ ಮಾಡ್ತಾ ಇದ್ದು ಅಪಾಯದ ಮಟ್ಟ ಮೀರಿ ಹರಿಯುವ ನದಿಗಳ ಬಳಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತ ಅಧಿಕಾರಿಗಳು ಎಷ್ಟೇ ಸೂಚಿಸಿದ್ರು ಜನ ಇಂಥ ಹುಚ್ಚಾಟಕ್ಕೆ ಮುಂದಾಗೋದು ಅಪಾಯಕಾರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಆರೋಗ್ಯದ ಬಗ್ಗೆ ಸಾಕಷ್ಟು ವದಂತಿ ಹಬ್ಬಿದ್ವು. ಜೈಲೂಟ ಹೋಗ್ತಿಲ್ಲ, ಮನೆ ಊಟ ಬೇಕು ಅಂತ ದರ್ಶನ್ ಇಟ್ಟಿದ್ದ ಬೇಡಿಕೆ ಕೂಡ ಇನ್ನೂ ಬಗೆಹರಿಯುವ ಹಾಗೆ ಕಾಣ್ತಾ ಇಲ್ಲ. ಇದೇ ಹೊತ್ತಲ್ಲಿ ದರ್ಶನ್ರ ಸದ್ಯದ ಆರೋಗ್ಯ ಪರಿಸ್ಥಿತಿಯ ಮಾಹಿತಿ ಲಭ್ಯವಾಗಿದೆ. ಸದ್ಯ ದರ್ಶನ್ ತೂಕದಲ್ಲಿ 4 ಕೆಜಿ ಕಡಿಮೆಯಾಗಿದೆಯಂತೆ. ಜೈಲಿಗೆ ಬಂದಾಗ 109 ಕೆಜಿ ತೂಕ ಇದ್ದ ದರ್ಶನ್ ಇದೀಗ 105 ಕೆಜಿಗೆ ಇಳಿದಿದ್ದಾರಂತೆ. ಜೊತೆಗೆ ದರ್ಶನ್ಗೆ ಯಾವುದೇ ಅಜೀರ್ಣತೆ ಸಮಸ್ಯೆ ಇಲ್ಲ ಎಂಬ ಮಾಹಿತಿ ಸಿಕ್ಕಿದೆ. ದರ್ಶನ್ರ 2 ಕೈಗಳು ಆಪರೇಷನ್ ಆಗಿರೋದ್ರಿಂದ ಕೈ ಮೂಳೆ ಮತ್ತು ಬೆನ್ನು ಮೂಳೆ ನೋವಿನಿಂದ ಬಳಲ್ತಾ ಇದ್ದಾರಂತೆ. ಇದು ಬಿಟ್ಟರೆ ಅವರ BP ಕೂಡ ನಾರ್ಮಲ್ ಆಗಿದೆ ಅಂತ ರಿಪೋರ್ಟ್ ನಲ್ಲಿ ವರದಿಯಾಗಿದೆ. ಮನೆಯೂಟ ಕೊಡಲು ಜೈಲಿನ ವೈದ್ಯಾಧಿಕಾರಿಗಳು ಒಪ್ಪಿಗೆ ನೀಡದ ಕಾರಣ ದರ್ಶನ್ ಸದ್ಯ ಜೈಲೂಟವನ್ನೇ ಸೇವಿಸ್ತಾ ಇದ್ದಾರೆ. ಶುಕ್ರವಾರ ಒಂದು ದಿನ ಮಾತ್ರ ದರ್ಶನ್ಗೆ ನಾನ್ ವೆಜ್ ಸವಿಯಲು ಅವಕಾಶ ಇದೆಯಂತೆ. ಮನೆ ಊಟದ ಅರ್ಜಿ ವಿಚಾರಣೆ ವೇಳೆ ದರ್ಶನ್ ಸುಳ್ಳಿನ ಸರಮಾಲೆ ಬಯಲಾಗಿತ್ತು. ಜೈಲೂಟ ಸೇವಿಸಿ ಫುಡ್ ಪಾಯ್ಸನ್ ಆಗಿದ್ದಕ್ಕೆ ಜೈಲಿನ ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆಯನ್ನ ಪಡೆದಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ಜೈಲು ಸೇರಿರುವ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಇಡಿ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದೆ. ಜೊತೆಗೆ ನಾಗೇಂದ್ರನ ಕೋರ್ಟ್ಗೆ ಹಾಜರುಪಡಿಸುವ ವೇಳೆ ಕೋರ್ಟ್ಗೆ ಸಲ್ಲಿಸಿದ್ದ ರಿಮಾಂಡ್ ಪ್ರತಿ ಲಭ್ಯವಾಗಿದೆ. ರಿಮಾಂಡ್ ಅರ್ಜಿಯಲ್ಲಿ ನಾಗೇಂದ್ರ ವಿರುದ್ಧ ಇಡಿ ಸಾಕಷ್ಟು ಮಾಹಿತಿಗಳನ್ನು ಉಲ್ಲೇಖಿಸಿದೆ. ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ತನ್ನ ಬಳಿ ಇದ್ದ 3 ಮೊಬೈಲ್ಗಳನ್ನು ನಾಗೇಂದ್ರ ನಾಶಪಡಿಸಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಇಡಿ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಸಿಎಂ ಡಿಸಿಎಂ ಸಚಿವ ನಾಗೇಂದ್ರ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳು ಹಿಂದಿನ MD ಕಲೇಶಪ್ಪಗೆ ಒತ್ತಡ ಹೇರುತ್ತಿದ್ದಾರೆ ಅಂತ ಆರೋಪಿಸಿ ಇವತ್ತು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದರು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಇಡಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನಾ ಧರಣಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್, ಸಚಿವ KN ರಾಜಣ್ಣ, ಸಚಿವ ಪ್ರಿಯಾಂಕಾ ಖರ್ಗೆ, ಬಸವರಾಜ ರಾಯರೆಡ್ಡಿ, MB ಪಾಟೀಲ್ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಭಾಗವಹಿಸಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ DK ಶಿವಕುಮಾರ್, ಸಚಿವ ನಾಗೇಂದ್ರ ಹೆಸರು ಹೇಳುವಂತೆ ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಹಿಂದಿನ MD ಕಲೇಶಪ್ಪಗೆ ಒತ್ತಡ ಹೇರುತ್ತಿದ್ದಾರೆ ಅಂತ ಆರೋಪಿಸಿ ನಿನ್ನೆ ದೂರು ದಾಖಲಾದ ಬೆನ್ನಲ್ಲೇ ಇಡಿ ಅಧಿಕಾರಿಗಳನ್ನ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದರು. ಇಡಿ ಅಧಿಕಾರಿಗಳ ನಡೆ ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು.
ಬಿಜೆಪಿಯ ಏಜೆಂಟ್ ಇಡಿ, ಗೂಂಡಾ ಇಡಿ. ಇಡಿ ದಬ್ಬಾಳಿಕೆ, ಗೂಂಡಾಗಿರಿಗೆ ಧಿಕ್ಕಾರ. ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡ್ತಿರೋ ಇಡಿಗೆ ಧಿಕ್ಕಾರ. ಪ್ರಜಾಪ್ರಭುತ್ವ ಉಳಿಸಿ ಅನ್ನೋ ಘೋಷಣೆಗಳು ಮೊಳಗಿದ್ವು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಲಾಯಿತು. ಇಡಿ ಅಧಿಕಾರಿಗಳನ್ನ ಬಂಧನ ಮಾಡಬೇಕು ಅಂತಾನೂ ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು.